ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೈಬಲ್ನ ಒಂದು ತುಂಬಾ ಕುತೂಹಲಕಾರಿ ಪದವನ್ನು ಚರ್ಚಿಸಲಿದ್ದೇವೆ. ಉದಯಕಾಲದ ನಕ್ಷತ್ರ ಅಥವಾ ಮಾರ್ನಿಂಗ್ ಸ್ಟಾರ್ ಅಂತಾರಲ್ಲ ಅದು. ಹೌದು, ಇದು ಕೇಳಲಿಕ್ಕೆ ಸರಳ ಅನಿಸ್ಬೋದು. ಆದರೆ ಕ್ರೈಸ್ತ ಸಂಪ್ರದಾಯದಲ್ಲಿ ಇದೇ ಪದವನ್ನ ಯೇಸುಕ್ರಿಸ್ತರಿಗೆ, ಆಮೇಲೆ ಲೂಸಿಫರಿಗೆ ಅಂದರೆ ಸೈತಾನನ ಮೂಲ ರೂಪಕ್ಕೆ, ಮತ್ತೆ ಮಾತೆ ಮರಿಯಮ್ಮನವರಿಗೂ ಬಳಸ್ತಾರೆ. ಅದೇನಾ? ಒಂದೇ ಪದ ಆದ್ರೆ ಇಷ್ಟು ಬೇರೆ ಬೇರೆ ವ್ಯಕ್ತಿಗಳಿಗೆ ಇದು ಹೇಗೆ ಸಾಧ್ಯ? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಹೌದು, ಖಂಡಿತ ಗೊಂದಲ ಆಗ್ಬೋದು. ಒಂದು ಕಡೆ ದೇವರು, ಇನ್ನೊಂದು ಕಡೆ ಬಿದ್ದ ದೇವದೂತ, ಮತ್ತೊಂದು ಕಡೆ ದೇವರ ತಾಯಿ. ಈ ಒಂದೇ ಶೀರ್ಷಿಕೆಯ ಹಿಂದಿನ ದೇವತಾಶಾಸ್ತ್ರದ ಆಳ, ಅದರ ಸಾಂಕೇತಿಕ ಅರ್ಥ, ಇದನ್ನೆಲ್ಲ ಇವತ್ತು ನೋಡೋಣ. ನಾವು ಕೆಲವು ಬೈಬಲ್ ವಚನಗಳು ಮತ್ತೆ ಕ್ಯಾಥೋಲಿಕ್ ಸಂಪ್ರದಾಯದ ವಿವರಣೆಗಳನ್ನು ನೋಡ್ತೇವೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಗುರಿ ಈ ಉದಯಕಾಲದ ನಕ್ಷತ್ರ ಅನ್ನೋ ಒಗಟನ್ನ ಬಿಡಿಸೋದು. ಅಂದ್ರೆ ಇದು ಬೇರೆ ಬೇರೆ ಕಡೆ ಹೇಗೆ ಬೇರೆ ಬೇರೆ ಅರ್ಥ ಪಡ್ಕೊಂಡಿದೆ, ಇದರ ಧಾರ್ಮಿಕ ಮಹತ್ವ ಏನು ಅಂತ ತಿಳಿದುಕೊಳ್ಳೋದಲ್ಲ. ಹೌದು, ಇದು ಬರೀ ಪದಗಳ ಆಟ ಅಲ್ಲ, ಕ್ರೈಸ್ತ ನಂಬಿಕೆಯ ಕೆಲವೊಂದು ಆಳವಾದ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಒಂದು ದಾರಿ ಅಂತ ಹೇಳ್ಬೋದು. ಓಕೆ. ಹೇಗೆ ಒಂದು ನಕ್ಷತ್ರ ಅಂದ್ರೆ ಆಕಾಶದಲ್ಲಿ ಕಾಣೋ ಶುಕ್ರ ಗ್ರಹ ಅನ್ಕೊಳ್ಳಿ, ಅದು ದೇವತಾಶಾಸ್ತ್ರದಲ್ಲಿ ಇಷ್ಟು ದೊಡ್ಡ ರೂಪಕವಾಯಿತು ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಸರಿ, ಮೊದಲು ಹೊಸ ಒಡಂಬಡಿಕೆಗೆ ಬರೋಣ. ಅಲ್ಲಿ ಈ ಉದಯಕಾಲದ ನಕ್ಷತ್ರ ಅನ್ನೋದು ಮುಖ್ಯವಾಗಿ ಯೇಸುಕ್ರಿಸ್ತನಿಗೆ ಸಂಬಂಧಿಸಿದ್ದು ಅಂತ ಕಾಣುತ್ತೆ. ಹೌದು, ಅದು ತುಂಬಾ ಮುಖ್ಯವಾದ ಉಲ್ಲೇಖ. ಪ್ರಕಟಣೆಗಳ ಪುಸ್ತಕ ಇದೆಯಲ್ಲ, ಅದರ ಕೊನೆಯ ಅಧ್ಯಾಯದಲ್ಲಿ 22ನೇ ಅಧ್ಯಾಯ 16ನೇ ವಚನದಲ್ಲಿ ಯೇಸು ತಾನೇ ಹೇಳ್ತಾನೆ, ನಾನು ದಾವೀದನ ಬುಡವೂ ಸಂತತಿಯೂ ಪ್ರಕಾಶಮಾನವಾದ ಉದಯಕಾಲದ ನಕ್ಷತ್ರವೂ ಆಗಿದ್ದೇನೆ ಅಂತ. ಪ್ರಕಾಶಮಾನವಾದ, ಬರೀ ಉದಯಕಾಲದ ನಕ್ಷತ್ರ ಅಲ್ಲ, ಪ್ರಕಾಶಮಾನವಾದ ಅಂತ ಇದೆ. ಹೌದು, ಆ ಪದ ತುಂಬಾ ಮುಖ್ಯ. ಪ್ರಕಾಶಮಾನವಾದ ಅಂದ್ರೆ ಬ್ರೈಟ್. ಅದಕ್ಕೊಂದು ವಿಶೇಷ ಅರ್ಥ ಇದೆ. ಯಾಕೆ ಅಷ್ಟು ಮುಖ್ಯ ಅದು? ಅದು ಕೇವಲ ಅಲಂಕಾರಕ್ಕ ಅಥವಾ ಅದಕ್ಕೆ ದೇವತಾಶಾಸ್ತ್ರದ ಕಾರಣ ಏನಾದ್ರೂ ಇದೆಯಾ? ಖಂಡಿತ ಕಾರಣ ಇದೆ. ಅದು ಸುಮ್ಮನೆ ಹೇಳಿದ್ದಲ್ಲ. ಉದಯಕಾಲದ ನಕ್ಷತ್ರ ಅಂದ್ರೆ ಏನದು? ರಾತ್ರಿ ಕತ್ತಲೆ ಹೋಗಿ ಸೂರ್ಯ ಬರ್ತಾನೆ, ಹೊಸ ದಿನ ಶುರುವಾಗುತ್ತೆ ಅಂತ ಸೂಚನೆ ಕೊಡುತ್ತೆ ಅಲ್ವಾ? ಹೌದು. ಹಾಗೇನೆ ಯೇಸು ಕ್ರಿಸ್ತನು ಈ ಲೋಕದ ಪಾಪ, ಕತ್ತಲೆ, ಅಜ್ಞಾನ ಇದನ್ನೆಲ್ಲ ಓಡಿಸಿ ದೇವರ ರಾಜ್ಯ ಅಂದ್ರೆ ಹೊಸ ಯುಗವನ್ನು ತರುವವನು. ಆತನ ಬೆಳಕು ಹೊರಗಿಂದ ಬಂದಿದ್ದಲ್ಲ, ಅದು ಆತನಲ್ಲೇ ಇರೋದು, ಶಾಶ್ವತವಾದದ್ದು. ಆ ಪ್ರಕಾಶಮಾನವಾದ ಅನ್ನೋದು ಆತನ ದೈವಿಕತೆ, ಆತನ ಪವಿತ್ರತೆ, ಆತನ ಅಂತಿಮ ಗೆಲುವನ್ನ ತೋರಿಸುತ್ತೆ. ಅದು ತಾತ್ಕಾಲಿಕ ಬೆಳಕಲ್ಲ, ಅದೇ ನಿಜವಾದ ಬೆಳಕು. ಅಂದ್ರೆ ಇದು ಯೇಸುವಿನ ಒಂದು ಗುರ್ತು ಮಾತ್ರ ಅಲ್ಲ, ಆತ ಯಾರು, ಆತನ ಕೆಲಸ ಏನು ಅನ್ನೋದರ ಒಂದು ಶಕ್ತಿಯುತ ವಿವರಣೆ ಅನ್ಬೋದಾ? ನಿಖರವಾಗಿ, ಆತನೇ ಭರವಸೆಯ ರೂಪ. ಇದೇ ತರದ ಯೋಚನೆ ನಮ್ಗೆ 2 ಪೇತ್ರ 1:19 ಕಾಣುತ್ತೆ. ಹೌದು, ಅಲ್ಲೇನ್ ಹೇಳುತ್ತೆ? ಅಲ್ಲಿ ನಂಬಿಕಸ್ಥರು ಪ್ರವಾದನೆಗಳನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಯಾಕಂದ್ರೆ ಅದು ನಿಮ್ಮ ಹೃದಯಗಳಲ್ಲಿ ಉದಯಕಾಲದ ನಕ್ಷತ್ರವು ಮೂಡುವವರೆಗೆ ಮತ್ತು ಬೆಳಗಾಗುವವರೆಗೆ ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪದಂತೆ ಇದೆ ಅಂತ ಹೇಳಲಾಗುತ್ತೆ. ಅಂದ್ರೆ ನಮ್ಮ ಹೃದಯದಲ್ಲೇ ಆ ನಕ್ಷತ್ರ ಹುಟ್ಟಬೇಕು ಅಂತನಾ? ಅಂದ್ರೆ ಕ್ರಿಸ್ತನ ಬಗ್ಗೆ ತಿಳುವಳಿಕೆ, ಆತನ ಮೇಲಿನ ಭರವಸೆ ನಮ್ಮ ಆತ್ಮದಲ್ಲಿ ಬೆಳಕಬೇಕು. ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಕೊನೆಗೆ ಕ್ರಿಸ್ತ ಮತ್ತೆ ಬಂದಾಗ ಸಿಗುವ ಪೂರ್ಣ ಬೆಳಕನ್ನು ಇದು ಸಂಕೇತಿಸುತ್ತೆ. ಇದು ಬರೀ ಹೊರಗಿನ ಸಂಕೇತ ಅಲ್ಲ, ನಮ್ಮ ಒಳಗಿನ ಅನುಭವಕ್ಕೂ ಸಂಬಂಧಿಸಿದ್ದು ಅಂದ್ಹಾಗೆ. ನೀವು ಕ್ರಿಸ್ತನ ಗೆಲುವಿನ ಬಗ್ಗೆ ಕೂಡ ಹೇಳಿದ್ರಿ. ಹೌದು, ಪ್ರಕಟಣೆ 2:28 ಇದರ ಇನ್ನೊಂದು ಮುಖ ನೋಡಬಹುದು. ಅಲ್ಲಿ ಥುವತೈರ ಅನ್ನೋ ಊರಿನ ಸಭೆಗೆ ಬರೆಯುವಾಗ, ಯಾರು ಕೊನೆಯವರೆಗೂ ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಲ್ತಾರೋ ಅಂತಹ ಜಯಶಾಲಿಗಳಿಗೆ ಯೇಸು ಉದಯಕಾಲದ ನಕ್ಷತ್ರವನ್ನು ಕೊಡ್ತೇನೆ ಅಂತ ಮಾತ್ಕೊಡ್ತಾನೆ. ಆ ನಕ್ಷತ್ರ ಅಂದ್ರೆ ಯೇಸುವನ್ನೇ ಕೊಡ್ತೀನಿ ಅಂತನಾ, ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ? ದೇವತಾಶಾಸ್ತ್ರಜ್ಞರು ಇದನ್ನ ಹೇಗೆ ಅರ್ಥ ಮಾಡ್ತಾರೆ ಅಂದ್ರೆ, ಆ ಬಹುಮಾನ ಅಂದ್ರೆ ಸ್ವತಃ ಕ್ರಿಸ್ತನ ಜೊತೆಗಿನ ಒಂದು ಆಳವಾದ ಸಂಬಂಧ, ಆತನ ಗೆಲುವಿನಲ್ಲಿ ಪಾಲುದಾರಿಕೆ. ಹಾಗೆ ಅಂದ್ರೆ ಅವರು ಕ್ರಿಸ್ತನ ಸ್ವಭಾವದಲ್ಲಿ, ಆತನ ಬೆಳಕಲ್ಲಿ, ಆತನ ರಾಜ್ಯದ ವೈಭವದಲ್ಲಿ ಭಾಗಿಯಾಗ್ತಾರೆ. ಅದು ಬರೀ ಒಂದು ವಸ್ತು ಅಥವಾ ಬಿರುದು ಅಲ್ಲ, ಅದು ಕ್ರಿಸ್ತನ ಜೀವನದಲ್ಲೇ ಒಂದಾಗೋದು. ಆತನ ಪ್ರಕಾಶಮಾನವಾದ ಗುಣ ನಂಬುವರಲ್ಲೂ ಕಾಣಿಸುತ್ತೆ. ಇದು ನಿಜಕ್ಕೂ ಆಳವಾದ ಮಾತು. ಸರಿ, ಹಾಗಾದ್ರೆ ಯೇಸುವಿಗೆ ಸಂಬಂಧಪಟ್ಟ ಹಾಗೆ ಪ್ರಕಾಶಮಾನವಾದ ಉದಯಕಾಲದ ನಕ್ಷತ್ರ ಅಂದ್ರೆ ಆತನ ದೈವತ್ವ, ಬೆಳಕು, ಭರವಸೆ, ಗೆಲುವು ಎಲ್ಲವನ್ನೂ ಸೂಚಿಸುತ್ತೆ.
ಇದು ಸ್ಪಷ್ಟವಾಯಿತು. ಆದ್ರೆ ಇಲ್ಲೊಂದು ತಿರುವಿದೆ ಅಲ್ವಾ? ಹಾ ಹಳೆಯ ಒಡಂಬಡಿಕೆಯಲ್ಲಿ ಇದೇ ತರಹದ ಪದವನ್ನ ಬೇರೆಯಾದ ಸ್ವಲ್ಪ ನಕಾರಾತ್ಮಕವಾದ ಅರ್ಥದಲ್ಲಿ ಬಳಸಿದ್ದಾರೆ ಅಲ್ವೇ? ಹೌದು, ನೀವು ಯೆಶಾಯ 14:12 ಬಗ್ಗೆ ಹೇಳ್ತಿದ್ದೀರಿ ಅನ್ಸುತ್ತೆ. ಖಂಡಿತ. ಇದು ಈ ಪದದ ಬಳಕೆಯಲ್ಲಿ ಒಂದು ವಿಚಿತ್ರವಾದ ಅಥವಾ ಗೊಂದಲ ಉಂಟು ಮಾಡುವ ಜಾಗ. ಹೌದು, ಅದೇ. ಆ ವಚನದಲ್ಲಿ ಬಾಬೇಲ್ ದೇಶದ ರಾಜನ ಅಹಂಕಾರ, ಅವನ ಪತನದ ಬಗ್ಗೆ ಹೇಳ್ತಾ ಹೀಗ್ ಬರ್ದಿದೆ: ಓ ಪ್ರಭಾತನ ಮಗನಾದ ಪ್ರಕಾಶಮಾನವಾದ ನಕ್ಷತ್ರವೇ, ನೀನು ಆಕಾಶದಿಂದ ಹೇಗೆ ಬಿದ್ದಿದ್ದೀಯಾ? ನೋಡಿ, ಇಲ್ಲೂ ಪ್ರಕಾಶಮಾನವಾದ ನಕ್ಷತ್ರ ಅಂತ ಇದೆ. ಲ್ಯಾಟಿನ್ ಭಾಷಾಂತರದಲ್ಲಿ ಇದನ್ನ ಲೂಸಿಫರ್ ಅಂತ ಕರೆದಿದ್ದಾರೆ, ಅಂದ್ರೆ ಬೆಳಕನ್ನು ತರುವನು. ಇದು ಮೂಲದಲ್ಲಿ ಒಬ್ಬ ರಾಜನ ಬಗ್ಗೆ ಇದ್ರೂ ಕ್ರೈಸ್ತರು ಇದನ್ನ ಸ್ವರ್ಗದಿಂದ ಬಿದ್ದ ದೇವದೂತ ಅಂದ್ರೆ ಸೈತಾನನಿಗೆ ಹೋಲ್ಸೋಕೆ ಶುರು ಮಾಡಿದ್ರು. ಇದು ಹೇಗಾಯಿತು? ಇದು ಕ್ರೈಸ್ತ ವ್ಯಾಖ್ಯಾನದಲ್ಲಿ ಒಂದು ಮುಖ್ಯವಾದ ಬೆಳವಣಿಗೆ. ಮೂಲ ಯೆಶಾಯನ ಸಂದರ್ಭ ಬಾಬೆಲ್ ರಾಜನ ಅತಿಯಾದ ಗರ್ವ ಮತ್ತು ಅವನ ಅಂತ್ಯ. ಅವನು ತನ್ನನ್ನೇ ದೇವರು ಅಂದುಕೊಂಡಿದ್ದ. ಓಕೆ. ಆಗಿನ ಕಾಲದ ಚರ್ಚ್ನ ವಿದ್ವಾಂಸರು ಈ ಅಹಂಕಾರ, ಈ ಪತನದ ಚಿತ್ರಣದಲ್ಲಿ ಸ್ವರ್ಗದಲ್ಲಿ ದೇವರಿಗೆ ಸಮನಾಗಬೇಕು ಅಂತ ಆಸೆಪಟ್ಟು ದಂಗೆಯದ್ದು ಕೆಳಗೆ ಬಿದ್ದ ಆ ಉನ್ನತ ದೇವದೂತನ ಕಥೆಯನ್ನ ಕಂಡ್ರು. ಲೂಸಿಫರ್ ಅಂದ್ರೆ ಬೆಳಕು ತರುವವನು ಅಂತ ಅರ್ಥ ಇದರಿಂದ ಬಂತು. ಅಂದ್ರೆ ಲೂಕ 10:18ರಲ್ಲಿ ಯೇಸು ಸೈತಾನನು ಮಿಂಚಿನಂತೆ ಆಕಾಶದಿಂದ ಬೀಳುವುದನ್ನು ನಾನು ಕಂಡೆನು ಅಂತ ಹೇಳಿದ್ದು ಕೂಡ ಇದಕ್ಕೆ ಪುಷ್ಟಿ ಕೊಡ್ತು. ಹೌದೌದು. ಹಾಗಾಗಿ ಲೂಸಿಫರ್ನ ವಿಷಯದಲ್ಲಿ ಉದಯಕಾಲದ ನಕ್ಷತ್ರ ಅಂದ್ರೆ ಏನನ್ನೂ ಸೂಚಿಸುತ್ತೆ. ಯೇಸುವಿನ ವಿಷಯದಲ್ಲಿ ಅದು ಶಾಶ್ವತ ಬೆಳಕಾದ್ರೆ ಇಲ್ಲಿ ಇದರ ಅರ್ಥ ಏನು? ಇಲ್ಲಿ ಉದಯಕಾಲದ ನಕ್ಷತ್ರ ಅಥವಾ ಪ್ರಭಾತನ ಮಗ ಅನ್ನೋದು ಲೂಸಿಫರ್ ಸೃಷ್ಟಿಯಾದಾಗ ಇದ್ದ ಅವನ ಮೂಲ ಸೌಂದರ್ಯ, ಅವನ ಬುದ್ಧಿವಂತಿಕೆ, ಅವನ ವೈಭವನ ಹೇಳುತ್ತೆ. ಅವನು ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ತುಂಬಾ ಪ್ರಕಾಶಮಾನನಾಗಿದ್ದ. ಆದರೆ ಅವನ ಬೆಳಕು ಅವನ ಸ್ವಂತದ್ದಲ್ಲ, ಅದು ದೇವರಿಂದ ಬಂದಿದ್ದು. ಅವನ ಪತನಕ್ಕೆ ಕಾರಣ ಅಹಂಕಾರ, ದೇವರ ಹಾಗೆ ಆಗಬೇಕೆಂಬ ಆಸೆ. ಹಾಗಾಗಿ ಇಲ್ಲಿ ಉದಯಕಾಲದ ನಕ್ಷತ್ರ ಅಂದ್ರೆ ಕಳೆದುಹೋದ ವೈಭವ, ಕೆಟ್ಟುಹೋದ ಸೌಂದರ್ಯ, ಕೊನೆಗೆ ಬಿದ್ದುಹೋದ ಬೆಳಕು, ಅದರ ಸಂಕೇತ. ಈಗ ಸ್ಪಷ್ಟವಾಯಿತು. ಯೇಸು ಮತ್ತು ಲೂಸಿಫರ್ಗೆ ಬಳಸಿದ ಈ ಶೀರ್ಷಿಕೆಗಳ ಮಧ್ಯೆ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಯೇಸು ಪ್ರಕಾಶಮಾನವಾದ ಉದಯಕಾಲದ ನಕ್ಷತ್ರ. ಆತನ ಬೆಳಕು ಶಾಶ್ವತ, ದೈವಿಕ, ಗೆಲ್ಲುವಂಥದ್ದು. ಲೂಸಿಫರ್ ಬರೀ ಉದಯಕಾಲದ ನಕ್ಷತ್ರ ಅಥವಾ ಪ್ರಭಾತನ ಮಗ. ಅವನ ಬೆಳಕು ಎಷ್ಟೇ ಚೆನ್ನಾಗಿದ್ರೂ ಅದು ಸೃಷ್ಟಿಸಿದ್ದು ದೇವರಿಗೆ ಅಧೀನ ಮತ್ತು ಅಹಂಕಾರದಿಂದ ಕಳೆದುಹೋದದ್ದು. ಈ ವ್ಯತ್ಯಾಸವೇ ಮುಖ್ಯ ಅಲ್ವಾ? ನಿಖರವಾಗಿ ಇದೇ ಈ ಚರ್ಚೆಯ ತಿರುಳು. ಒಂದೇ ಪದ ಇರ್ಬೋದು, ಆದರೆ ಆ ಪ್ರಕಾಶಮಾನವಾದ ಅನ್ನೋ ವಿಶೇಷಣ ಮತ್ತು ಸಂದರ್ಭ ಇವು ಅರ್ಥವನ್ನೇ ಬದಲಾಯಿಸ್ತವೆ. ಯೇಸು ಮಾತ್ರ ನಿಜವಾದ, ಎಂದೂ ಕರಗದ ಶಾಶ್ವತ ಬೆಳಕು. ಲೂಸಿಫರ್ನದು ಅನುಕರಣೆ ಮಾಡುವ, ಆದರೆ ಸೋತು ಹೋದ, ಬಿದ್ದ ಬೆಳಕು. ಈ ವ್ಯತ್ಯಾಸ ಗುರುತಿಸೋದು ಬಹಳ ಮುಖ್ಯ. ಸರಿ, ನಾವು ಯೇಸು ಮತ್ತು ಲೂಸಿಫರ್ ಎಂಬ ಎರಡು ತುತ್ತುತುದಿಗಳನ್ನು ನೋಡಿದೆವು. ಈಗ ಮೂರನೇ ವ್ಯಕ್ತಿಗೆ ಬರೋಣ. ಇದು ಇನ್ನೂ ಹೆಚ್ಚು ಕುತೂಹಲಕಾರಿ. ರೋಮನ್ ಕ್ಯಾಥೊಲಿಕ್ ಸಂಪ್ರದಾಯದಲ್ಲಿ ಮಾತೆ ಮರಿಯಮ್ಮನವರನ್ನ ಉದಯಕಾಲದ ನಕ್ಷತ್ರ ಅಂತ ಕರೀತಾರೆ. ಲ್ಯಾಟಿನ್ನಲ್ಲಿ ಸ್ಟೆಲ್ಲಾ ಮ್ಯಾಟುಟಿನಾ ಅಂತ. ಇದು ಹೇಗೆ? ಹೌದು, ಇದು ನಿಜಕ್ಕೂ ಒಂದು ಸುಂದರವಾದ ಹೋಲಿಕೆ. ಯೇಸುವಿಗೆ ಹೇಳಿದಾಗ ಅದು ಆತನ ದೈವತ್ವ, ಲೂಸಿಫರ್ಗೆ ಹೇಳಿದಾಗ ಅದು ಬಿದ್ದ ವೈಭವ. ಆದರೆ ಮರಿಯಮ್ಮನವರಿಗೆ ಹೇಳಿದಾಗ ಇದು ಆಕೆಯ ವಿಶೇಷ ಪಾತ್ರ, ರಕ್ಷಣೆಯ ಇತಿಹಾಸದಲ್ಲಿ ಆಕೆಯ ಸ್ಥಾನವನ್ನು ತೋರಿಸುತ್ತೆ. ಸ್ಟೆಲ್ಲಾ ಮ್ಯಾಟುಟಿನಾ ಅಂದ್ರೆ ಉದಯಕಾಲದ ನಕ್ಷತ್ರ. ಸೂರ್ಯ ಹುಟ್ಟೋಕೆ ಸ್ವಲ್ಪ ಮುಂಚೆ ಪೂರ್ವದಲ್ಲಿ ಹೊಳೆಯುವ ಶುಕ್ರ ಗ್ರಹ ಇದೆಯಲ್ಲ, ಅದು. ಈ ನಕ್ಷತ್ರ ತಾನೇ ಸೂರ್ಯ ಅಲ್ಲ, ಆದರೆ ಅದು ಸೂರ್ಯ ಬರ್ತಿದ್ದಾನೆ, ಕತ್ಲೆ ಹೋಗಿ ಬೆಳಕು ಬರ್ತಿದೆ ಅಂತ ಖಚಿತವಾಗಿ ಹೇಳುತ್ತೆ. ಓ, ಹಾಗಾದ್ರೆ ಮರಿಯಮ್ಮನವರು ಸ್ವತಃ ಬೆಳಕಲ್ಲ, ಬದಲಿಗೆ ನಿಜವಾದ ಬೆಳಕಾದ ಯೇಸುವಿನ ಬರುವಿಕೆಯನ್ನ ಸಾರುವ, ದಾರಿಮಾಡುವ ಸಂಕೇತ ಹಾಗಂತಾನಾ? ಹೌದು. ಅದರ ಮುಖ್ಯ ಅರ್ಥಗಳನ್ನ ಹೀಗೆ ಹೇಳಬಹುದು. ಒಂದು, ಕ್ರಿಸ್ತನ ಬೆಳಕಿನ ಮುನ್ಸೂಚಕ ಮತ್ತು ಪ್ರತಿಫಲನ. ಸೂರ್ಯ ಬರೋ ಮುಂಚೆ ಕಾಣೋ ನಕ್ಷತ್ರದ ಹಾಗೆ ಮರಿಯಮ್ಮ ಈ ಲೋಕಕ್ಕೆ ನೀತಿಯ ಸೂರ್ಯನಾದ ಯೇಸು ಬರಲಿದ್ದಾನೆ ಅಂತ ಘೋಷಿಸಿದ್ಲು. ಅವಳು ತಾನೇ ಬೆಳಕಿನ ಮೂಲ ಅಲ್ಲ, ಆದರೆ ದೇವರ ಕೃಪೆಯಿಂದ ತುಂಬಿ ಕ್ರಿಸ್ತನ ಬೆಳಕನ್ನ ಜಗತ್ತಿಗೆ ತರೋಕೆ ಒಂದು ಮಾಧ್ಯಮವಾಡ್ಲು. ಆ ದೈವಿಕ ಬೆಳಕನ್ನ ಪ್ರತಿಫಲಿಸುವ ಕನ್ನಡಿಯ ಹಾಗೆ ಅವಳನ್ನು ನೋಡಿದ್ರೆ ಯೇಸುವಿನ ಕಡೆಗೆ ಗಮನ ಹೋಗುತ್ತೆ. ಸರಿ.
ಎರಡನೇದಾಗಿ ಅವಳು ನಂಬಿಕೆಯ ದಾರಿ ತೋರಿಸುವ ನಕ್ಷತ್ರ ಅನ್ನೋ ಅಂಶ ಕೂಡ ಇದೆ ಅಲ್ವಾ? ಜ್ಞಾನಿಗಳು ನಕ್ಷತ್ರ ನೋಡಿ ಯೇಸುವಿನ ಹತ್ರ ಬಂದ ಹಾಗೆ ಹೌದೌದು. ಅದು ಎರಡನೇ ಮುಖ್ಯ ಅರ್ಥ. ಪೂರ್ವದ ಜ್ಞಾನಿಗಳು ನಕ್ಷತ್ರ ನೋಡಿ ಯೇಸುವನ್ನು ಹುಡುಕೊಂಡು ಹೋದ್ರು. ಹಾಗೆಯೇ ಕ್ಯಾಥೋಲಿಕ್ ಸಂಪ್ರದಾಯದಲ್ಲಿ ಮರಿಯಮ್ಮ ನಮ್ಮ ನಂಬಿಕೆಯ ದಾರಿಯಲ್ಲಿ ನಮ್ಮನ್ನ ಯೇಸುವಿನ ಕಡೆಗೆ ನಡೆಸುವ ನಕ್ಷತ್ರ ಅಂತಾರೆ. ಕಾರ್ಡಿನಲ್ ನ್ಯೂಮನ್ ಹೇಳಿದ ಹಾಗೆ ಭೂಮಿ ಮೇಲೆ ಅರಳಿ ಬಾಡಿ ಹೋಗೋ ಗುಲಾಬಿಗಿಂತ ಆಕಾಶದಲ್ಲಿ ಸ್ಥಿರವಾಗಿ ದಾರಿ ತೋರಿಸೋ ನಕ್ಷತ್ರಕ್ಕೆ ಮರಿಯಮ್ಮನ್ನ ಹೋಲಿಸೋದು ಸರಿ. ಯಾಕೆಂದ್ರೆ ಅವಳು ಈಗ ಸ್ವರ್ಗದಲ್ಲಿದ್ದು ನಮಗಾಗಿ ಪ್ರಾರ್ಥಿಸ್ತಾಳೆ, ದಾರಿ ತೋರಿಸ್ತಾಳೆ. ಮೂರನೆಯದಾಗಿ ರಕ್ಷಣೆಯ ಇತಿಹಾಸದಲ್ಲಿ ಆಕೆಯ ಪಾತ್ರ. ಇದು ಬಹುಶಃ ತುಂಬಾ ಮುಖ್ಯವಾದದ್ದು ಇರಬೇಕು. ಖಂಡಿತವಾಗಿಯೂ. ಉದಯಕಾಲದ ನಕ್ಷತ್ರ ಸೂರ್ಯನಿಗಿಂತ ಮುಂಚೆ ಕಾಣೋ ಹಾಗೆ ಮರಿಯಮ್ಮ ಕ್ರಿಸ್ತನಿಗಿಂತ ಮುಂಚೆ ಬಂದು ಒಂದು ಮುಖ್ಯ ಪಾತ್ರ ವಹಿಸಿದ್ದಳು. ಗೆಬ್ರಿಯಲ್ ದೇವದೂತ ದೇವರ ಸಂದೇಶ ತಂದಾಗ ಅವಳು ಆಗಲಿ ಫಿಯಾಟ್ ಅಂದಳಲ್ಲ, ಆ ವಿಧೇಯತೆಯ ಉತ್ತರವೇ ಮನುಕುಲದ ರಕ್ಷಣೆಗೆ ಬಾಗಿಲು ತೆರೆಯಿತು. ಹೌದು. ಪಾಪದ ಕತ್ತಲೆಯಲ್ಲಿದ್ದ ಲೋಕಕ್ಕೆ ಅವಳ ಹೌದು ಅನ್ನೋ ಉತ್ತರ ರಕ್ಷಣೆಯ ಸೂರ್ಯೋದಯದ ಮೊದಲ ಕಿರಣದ ಹಾಗೆ ಬಂತು. ಅವಳು ಕತ್ತಲೆ ಬೆಳಕಿನ ನಡುವೆ, ಹಳೆ ಹೊಸ ಒಡಂಬಡಿಕೆಯ ನಡುವೆ ಒಂದು ಸೇತುವೆಯಾದಳು. ಈ ವಿಷಯದಲ್ಲಿ ಟರ್ಟೂಲಿಯನ್ ಅನ್ನೋರು ಹೇಳಿದ ಒಂದು ಹೋಲಿಕೆ ನೆನಪಾಗುತ್ತೆ. ಆದಾಮ್ ಮೊದಲು ಬಂದ, ಆಮೇಲೆ ಅವನಿಂದ ಏವಳು ಬಂದಳು. ಆದರೆ ರಕ್ಷಣೆಯಲ್ಲಿ ದೇವರು ಇದನ್ನ ಉಲ್ಟಾ ಮಾಡಿದ್ನು. ಮೊದಲು ಹೊಸ ಏವಳಾದ ಮರಿಯಮ್ಮ ಬಂದಳು, ಆಕೆಯ ವಿಧೇಯತೆಯಿಂದ ಹೊಸ ಆದಾಮನಾದ ಯೇಸು ಬಂದಾನು ಅಂತ. ಇದು ಒಂಥರ ಅರ್ಥಪೂರ್ಣವಾಗಿದೆ. ಹೌದು, ಅದು ತುಂಬಾ ಆಳವಾದ ದೇವತಾಶಾಸ್ತ್ರೀಯ ಚಿಂತನೆ. ಹಳೆಯ ಏವಳ ಅವಿಧೇಯತೆಯಿಂದ ಬಂದ ಪಾಪವನ್ನು ಹೊಸ ಏವಳಾದ ಮರಿಯಮ್ಮನ ವಿಧೇಯತೆ ಹೋಗಲಾಡಿಸೋಕೆ ದಾರಿ ಮಾಡಿಕೊಟ್ಟಿತು. ಅದಕ್ಕೆ ಅಕಾತಿಸ್ತೋಸ್ ಅನ್ನೋ ಹಳೆಯ ಸ್ತೋತ್ರದಲ್ಲಿ ಮರಿಯಮ್ಮನನ್ನ ಅಸ್ತಮಿಸದ ನಕ್ಷತ್ರದ ತಾಯಿ ಅಂತಾರೆ. ಅಸ್ತಮಿಸದ ನಕ್ಷತ್ರದ ತಾಯಿ? ಹೌದು. ಅಂದ್ರೆ ಮದರ್ ಆಫ್ ದಿ ಅನ್ಸೆಟ್ಟಿಂಗ್ ಸ್ಟಾರ್. ಇಲ್ಲಿ ಅಸ್ತಮಿಸದ ನಕ್ಷತ್ರ ಅಂದ್ರೆ ಯೇಸು. ಆತನ ಬೆಳಕು ಎಂದೂ ಕಡಿಮೆಯಾಗಲ್ಲ. ಶುಕ್ರ ಗ್ರಹ ಸೂರ್ಯನ ಬರುವಿಕೆಯನ್ನು ಹೇಳೋ ಹಾಗೆ ಮರಿಯಮ್ಮನ ಜೀವನ ಯೇಸುವಿನ ಬರುವಿಕೆಯನ್ನು ಸೂಚಿಸಿತು ಮತ್ತು ಸಾಧ್ಯವಾಗಿಸಿತು. ಹಾಗಾದ್ರೆ ಉದಯಕಾಲದ ನಕ್ಷತ್ರ ಅನ್ನೋ ಒಂದೇ ಸಂಕೇತ ಅದು ಸಂದರ್ಭಕ್ಕೆ ತಕ್ಕ ಹಾಗೆ ದೈವತ್ವ, ಪತನ ಮತ್ತೆ ದೇವರ ಯೋಜನೆಗೆ ಸಹಕಾರ, ಹೀಗೆ 3 ಬೇರೆ ಬೇರೆ ಆಯಾಮಗಳನ್ನು ತೋರಿಸುತ್ತೆ. ಇದು ಕ್ರೈಸ್ತ ಚಿಂತನೆಯಲ್ಲಿ ಸಾಂಕೇತಿಕತೆ ಎಷ್ಟು ಆಳವಾಗಿದೆ ಅಂತ ತೋರಿಸುತ್ತೆ. ಈ ಆಕಾಶಕಾಯಗಳು, ಅದರಲ್ಲೂ ಬೆಳಕಿನ ಸಂಕೇತಗಳು ಬೈಬಲ್ನಲ್ಲಿ ಬೇರೆ ಕಡೆಗಳಲ್ಲೂ ಮುಖ್ಯವಾಗಿವೆ ಅಲ್ವಾ? ಖಂಡಿತವಾಗಿಯೂ. ಬೆಳಕು ಕತ್ತಲೆಯ ಹೋರಾಟ ಅನ್ನೋದು ಬೈಬಲ್ನ ಮುಖ್ಯ ವಿಷಯಗಳಲ್ಲಿ ಒಂದು. ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ಯಾವಾಗಲೂ ಬೆಳಕಿನ ರೂಪದಲ್ಲಿ ತೋರಿಸಿದ್ದಾರೆ. ಉರಿಯೋಪೊದೆ, ಬೆಂಕಿಯ ಕಂಬ. ಹೌದು, ನೆನ್ಪಿದೆ. ದೇವರ ಒಡಂಬಡಿಕೆಗಳನ್ನ ಮಾಡುವಾಗಲೂ ಬೆಳಕಿರ್ತಿತ್ತು. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ನಾನೇ ಲೋಕದ ಬೆಳಕು ಅಂತ ಹೇಳಿದಾಗ ಅದು ಬರೀ ಒಂದು ಅಲಂಕಾರಿಕ ಮಾತು ಆಗಿರಲಿಲ್ಲ. ಆಗಿನ ಯಹೂದಿ ಜನರಿಗೆ ಆತನು ತಾನೇ ದೇವರು, ಹಳೆ ಒಡಂಬಡಿಕೆಯಲ್ಲಿ ಕಂಡ ಅದೇ ದೈವಿಕ ಬೆಳಕು ತಾನೇ ಅಂತ ಹೇಳ್ತಿದ್ದ ಹಾಗೆ ಆಯ್ತು. ಹೌದು, ಅದು ತುಂಬಾ ಬಲವಾದ ಮಾತು. ಅಲ್ಲದೆ ಮಲಾಕಿ ಪ್ರವಾದಿ ಮೆಸ್ಸಿಯಾನನು ನೀತಿಯ ಸೂರ್ಯ ಅಂತ ಕರೆದಿದ್ದ. ಹಾಗಾಗಿ ಯೇಸುವನ್ನು ಪ್ರಕಾಶಮಾನವಾದ ಉದಯಕಾಲದ ನಕ್ಷತ್ರ ಮತ್ತು ಲೋಕದ ಬೆಳಕು ಅಂತ ಕರೆಯೋದು ಆತನೇ ಆ ನಿರೀಕ್ಷಿತ ದೈವಿ ಬೆಳಕು, ಆತನೇ ದೇವರು ಅಂತ ದೃಢಪಡಿಸುತ್ತೆ. ನಕ್ಷತ್ರದ ಇನ್ನೊಂದು ಸಾಂಕೇತಿಕತೆಯ ಬಗ್ಗೆ ಹೇಳಿದ್ರಿ, ಅದರ ಸ್ವಯಂ ತ್ಯಾಗದ ಗುಣ. ಅದನ್ನ ಸ್ವಲ್ಪ ವಿವರಿಸ್ತೀರಾ? ಖಗೋಳಶಾಸ್ತ್ರದಲ್ಲಿ ನಕ್ಷತ್ರ ತನ್ನ ಶಕ್ತಿಯನ್ನೆಲ್ಲ ಬೆಳಕು, ಶಾಖವಾಗಿ ಹೊರಗೆ ಹಾಕುತ್ತೆ. ತನ್ನನ್ನೇ ತಾನು ಸುಟ್ಟುಕೊಂಡು ಬೇರೆಯವರಿಗೆ ಬೆಳಕು ಕೊಡುತ್ತೆ, ಕೊನೆಗೆ ಸಾಯುತ್ತೆ. ಹೌದು. ಇದನ್ನ ಯೇಸುವಿನ ಕೆನೋಸಿಸ್ ಅಂದ್ರೆ ಸ್ವಯಂ ಬರಿದಾಗುವಿಕೆಗೆ ಹೋಲಿಸಬಹುದು. ಫಿಲಿಪ್ಪಿಯವರಿಗೆ ಬರೆದ ಪತ್ರದಲ್ಲಿ ಹೇಳಿದ ಹಾಗೆ ಯೇಸು ದೇವರಾಗಿದ್ರೂ ತನ್ನ ಮಹಿಮೆಯನ್ನ ಬದಿಗಿಟ್ಟು ದಾಸನಾಗಿ ಶಿಲುಬೆ ಮರಣದವರೆಗೂ ವಿಧೇಯನಾದನು. ತನ್ನನ್ನೇ ಪೂರ್ತಿಯಾಗಿ ನಮಗಾಗಿ ಕೊಟ್ಟನು. ನಕ್ಷತ್ರ ಎಲ್ಲವನ್ನೂ ಹೊರಗೆ ಹಾಕುತ್ತೆ, ಆದರೆ ಕಪ್ಪು ಕುಳಿ ಅಥವಾ ಬ್ಲ್ಯಾಕ್ ಹೋಲ್ ಎಲ್ಲವನ್ನೂ ಬೆಳಕನ್ನೂ ಸಹ ತನ್ನೊಳಗೆ ಎಳ್ಕೊಳ್ಳುತ್ತೆ. ಹಾಗಾದ್ರೆ ಯೇಸುವಿನ ಪ್ರೀತಿ, ತ್ಯಾಗ ನಕ್ಷತ್ರದ ಹಾಗೆ, ಸ್ವಾರ್ಥ, ಪಾಪ ಕಪ್ಪು ಕುಳಿ ಹಾಗೆ ಅನ್ಬೋದಾ? ಹಾ, ಅದು ಒಂದು ಒಳ್ಳೆ ಆಧುನಿಕ ಹೋಲಿಕೆ. ಯೇಸುವಿನ ಪ್ರೀತಿ ಕೊಡುವಂಥದ್ದು, ಪಾಪ, ಅಹಂಕಾರ ಎಲ್ಲವನ್ನೂ ನನಗೇ ಬೇಕು ಅಂತ ಎಳ್ಕೊಳ್ಳುವಂಥದ್ದು. ಆಕಾಶಕಾಯಗಳ ಸಂಕೇತಗಳಲ್ಲಿ ಪೂರ್ವ ದಿಕ್ಕಿಗೂ ಒಂದು ವಿಶೇಷತೆ ಇದೆ ಅಂತಾರಲ್ಲ? ಹೌದು. ಹಳೆಯ ಸಂಪ್ರದಾಯಗಳಲ್ಲಿ ಪೂರ್ವ ದಿಕ್ಕಿಗೆ ಧಾರ್ಮಿಕ ಮಹತ್ವ ಇದೆ. ಯೆಹೆಜ್ಕೇಲ್ ಪ್ರವಾದಿ
ದೇವರ ಮಹಿಮೆ ಪೂರ್ವದ ಬಾಗಿಲಿನಿಂದ ಬರೋದನ್ನ ನೋಡಿದ. ಮೆಸ್ಸಿಯ ಪೂರ್ವದಿಂದ ಬರ್ತಾನೆ ಅನ್ನೋ ನಿರೀಕ್ಷೆ ಇತ್ತು. ಅದಕ್ಕೇನಾ ಹಳೆ ಚರ್ಚ್ಗಳನ್ನ ಪೂರ್ವಕ್ಕೆ ಮುಖ ಮಾಡಿ ಕಟ್ತಿದ್ರು? ಹೌದು, ಆಡ್ ಓರಿಯೆಂಟಮ್ ಅಂತಾರೆ. ಸೂರ್ಯ, ಉದಯಕಾಲದ ನಕ್ಷತ್ರ ಎಲ್ಲ ಪೂರ್ವದಲ್ಲೇ ಹುಟ್ಟೋದು. ಹಾಗಾಗಿ ಆ ದಿಕ್ಕು, ಹೊಸ ಆರಂಭ, ಬೆಳಕು, ಕ್ರಿಸ್ತನ ಬರುವಿಕೆ ಜೊತೆ ಸೇರ್ಕೊಂಡಿದೆ. ಓ, ಇದೇ ತರ ಸ್ನಾನಿಕ ಯೌವನನ ಹಬ್ಬವನ್ನ ಜೂನ್ 24 ಅಂದ್ರೆ ಬೇಸಿಗೆ ಅಯನ ಸಂಕ್ರಾಂತಿಯ ಹತ್ರ ಆಚರಿಸೋದಕ್ಕೂ ಏನೋ ಸಾಂಕೇತಿಕ ಅರ್ಥ ಇದೆ ಅಂತಾರಲ್ಲ, ಅದು ಹೇಗೆ? ಹೌದು, ಬೇಸಿಗೆ ಅಯನ ಸಂಕ್ರಾಂತಿ ಆದ್ಮೇಲೆ ದಿನದ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಯೇಸುವಿನ ಜನನವನ್ನು ಚಳಿಗಾಲದ ಅಯನ ಸಂಕ್ರಾಂತಿ ಹತ್ರ ಆಚರಿಸ್ತಾರೆ. ಆಮೇಲೆ ಬೆಳಕೆ ಹೆಚ್ಚಾಗ್ತಾ ಹೋಗುತ್ತೆ. ಹೌದು, ಇದು ಸ್ನಾನಿಕ ಯೋವಾನನ್ ಹೇಳಿದ ಮಾತಿಗೆ ಸರಿಹೊಂದತೆ. ಆತನು, ಯೇಸು ಹೆಚ್ಚಬೇಕು, ನಾನು ಕಡಿಮೆ ಆಗ್ಬೇಕು. ಯೇಸು ಬಂದ ಮೇಲೆ ಯೋವಾನನ ಪಾತ್ರ ಕಡಿಮೆ ಆಯಿತು. ಇದು ಕೂಡ ಒಂದು ಉದಾಹರಣೆ, ಹೇಗೆ ಪ್ರಕೃತಿಯನ್ನ ದೇವತಾಶಾಸ್ತ್ರಕ್ಕೆ ಸಂಕೇತವಾಗಿ ಬಳಸಿದ್ದಾರೆ ಅನ್ನೋದಕ್ಕೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ಏನು ಗೊತ್ತಾಯ್ತು ಅಂದ್ರೆ, ಉದಯಕಾಲದ ನಕ್ಷತ್ರ ಅನ್ನೋದು ಬರೀ ಒಂದು ಕಾವ್ಯದ ಪದ ಅಲ್ಲ. ಇದು ಕ್ರೈಸ್ತ ನಂಬಿಕೆಯ ಆಳವಾದ ಸತ್ಯಗಳನ್ನ, ದೈವತ್ವ, ಪತನ, ಭರವಸೆ, ಮಾರ್ಗದರ್ಶನ, ರಕ್ಷಣೆಯ ಇತಿಹಾಸ ಇವೆಲ್ಲವನ್ನೂ ಒಳಗೊಂಡಿರುವ ಒಂದು ಬಹುಮುಖಿ ಸಂಕೇತ. ಅದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, 1. ಯೇಸುಕ್ರಿಸ್ತನಿಗೆ ಆತನೇ ಪ್ರಕಾಶಮಾನವಾದ ಉದಯಕಾಲದ ನಕ್ಷತ್ರ. ಇದು ಆತನ ದೈವತ್ವ, ಶಾಶ್ವತ ಬೆಳಕು, ಗೆಲುವು ಮತ್ತು ಭರವಸೆ. 2. ಲೂಸಿಫರ್ಗೆ ಅವನು ಉದಯಕಾಲದ ನಕ್ಷತ್ರ. ಇದು ಅವನ ಮೂಲ ವೈಭವ, ಆದರೆ ಅಹಂಕಾರದಿಂದಾದ ಅವನ ಪತನ, ಕಳೆದುಹೋದ ಬೆಳಕು. 3ನೇದಾಗಿ ಮಾತೆ ಮರಿಯಮ್ಮನವರಿಗೆ ಆಕೆ ಸ್ಟೆಲ್ಲಾ ಮಾರ್ಟಿಟೀನಾ, ತಾನೇ ಬೆಳಕಲ್ಲದಿದ್ರೂ ನಿಜವಾದ ಬೆಳಕಾದ ಯೇಸುವಿನ ಬರುವಿಕೆಯನ್ನ ಸಾರಿದ, ಆತನ ಬೆಳಕನ್ನ ಪ್ರತಿಫಲಿಸಿದ, ನಮಗೆ ದಾರಿ ತೋರಿಸುವ ಪಾತ್ರ. ಈ ಆಕಾಶದ ವಸ್ತುಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಬೆಳಕು, ಇವುಗಳ ಸಂಕೇತಗಳು ಬರೀ ಅಲಂಕಾರ ಅಲ್ಲ, ಬದಲಿಗೆ ಕ್ರೈಸ್ತ ಧರ್ಮದ ಮೂಲ ವಿಷಯಗಳಾದ ಸೃಷ್ಟಿ, ಪಾಪ, ರಕ್ಷಣೆ, ದೇವರು ಯಾರು, ಆತ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡ್ತವೆ ಅಂತ ಚೆನ್ನಾಗ್ ಗೊತ್ತಾಯ್ತು. ಖಂಡಿತ. ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟು ಹೋಗ್ತೀನಿ. ದೇವರು ತನ್ನ ಯೋಜನೆಯನ್ನು ತಿಳಿಸೋಕೆ ಇಂತಹ ನಾವು ಪ್ರತಿದಿನ ನೋಡೋ ನೈಸರ್ಗಿಕ ಸಂಕೇತಗಳನ್ನ, ಸೂರ್ಯ, ನಕ್ಷತ್ರಗಳನ್ನ ಬಳಸಿದಾನೆ ಅಂತ ಗೊತ್ತಾದ್ಮೇಲೆ, ನಾವು ನಮ್ಮ ಸುತ್ತಲಿನ ಪ್ರಕೃತಿಯನ್ನ ನೋಡುವಾಗ ಅವು ಬರೀ ಭೌತಿಕ ವಸ್ತುಗಳು ಅಂತ ನೋಡದೆ, ಅವುಗಳ ಹಿಂದಿರೋ ಆ ದೇವತಾಶಾಸ್ತ್ರದ ಆಳ, ಆ ಸಾಂಕೇತಿಕ ಅರ್ಥಗಳನ್ನ ನೆನಪಿಸಿಕೊಂಡ್ರೆ, ಅದು ನಮ್ಮ ನಂಬಿಕೆಯನ್ನ, ದೇವರ ಜೊತೆಗಿನ ನಮ್ಮ ಸಂಬಂಧವನ್ನ ಇನ್ನೂ ಆಳವಾಗಿಸಬಹುದೇ? ಪ್ರಕೃತಿಯ ಮೂಲಕವೂ ದೇವರು ನಮ್ಮ ಜೊತೆ ಮಾತಾಡ್ತಿದ್ದಾನ? ಇದು ನಮ್ಮ ಯೋಚಿಸಿ ನೋಡಿ. ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ. ಪ್ರಕೃತಿ ಬರೀ ಸೃಷ್ಟಿಯಲ್ಲ, ಅದು ದೇವರ ಸಂದೇಶ ಹೊತ್ತ ಪುಸ್ತಕವೂ ಆಗಿರಬಹುದು. ತುಂಬಾ ಕುತೂಹಲಕಾರಿ ಮತ್ತು ಉಪಯುಕ್ತವಾದ ಈ ಚರ್ಚೆಗೆ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.